ರೀಲ್ಸ್ ಗೀಳ್ನಿಂದ ಹಿಮಪಾತಕ್ಕೆ ಸಿಲುಕಿ ಯುವಕ ದಾರುಣವಾಗಿ ಮೃತಪಟ್ಟಿದ್ದಾನೆ. ಭಾರಿ ಹಿಮಪಾತದ ನಡುವೆ ಯುವಕರು ಹಿಮದಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಮಾಲೀಕನ ಮೃತದೇಹವನ್ನು 4 ದಿನಗಳ ಕಾಲ ಕಾವಲು ಕಾದಿದೆ ಸಾಕು ನಾಯಿ. ಇದೀಗ ಎಲ್ಲರ ಕಣ್ಣಾಲೆಗಳನ್ನು ಒದ್ದೆ ಮಾಡಿಬಿಟ್ಟಿದೆ ಈ ನಾಯಿ. ಚಂಬಾ ಜಿಲ್ಲೆಯ ಬರಮಣಿ ದೇವಸ್ಥಾನದ ಸಮೀಪ ರೀಲ್ಸ್ ಮಾಡಲು ಹೋಗಿದ್ದ ವೀಕ್ಷಿತ್ ಹಾಗೂ ಆಯುಷ್ ಅಪಾಯಕಾರಿ ಬೆಟ್ಟ ಪ್ರದೇಶದಲ್ಲಿ ಹಿಮಪಾತಕ್ಕೆ ಸಿಲುಕಿದ್ರು. 0 ಡಿಗ್ರಿ ತಾಪಮಾನ ಮಂಜಿನ ಮಧ್ಯೆ ಪಿಟ್ಬುಲ್ ನಾಯಿ ಮೃತದೇಹದ ಬಳಿ ನಿಂತು ವನ್ಯ ಮೃಗಗಳಿಂದ ಆ ಮೃತದೇಹವನ್ನು ರಕ್ಷಣೆ ಮಾಡಿದೆ. ರಕ್ಷಣಾ ಸಿಬ್ಬಂದಿಗೂ ಮೊದಲು ಅವರನ್ನು ಸಮೀಪಕ್ಕೆ ಬಿಡೋದಕ್ಕೆ ಭಾವುಕ ಕ್ಷಣಗಳನ್ನು ಇದು ಸೃಷ್ಟಿ ಮಾಡಿತು. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದ್ರು. ಮುನ್ಸೂಚನೆಯನ್ನು ನಿರ್ಲಕ್ಷಿಸಿ ಅಪಾಯದತ್ತ ಹೆಜ್ಜೆ ಇಟ್ಟಿದ್ದು ಈ ದುರಂತಕ್ಕೆ ಕಾರಣ ಆಗಿದೆ. ಹಿಮಪಾತದಲ್ಲಿ ಸಿಲುಕಿ ಮೃತಪಟ್ಟ ನಂತರ ಆ ಡಾಗ್ ಏನಿದೆ, ಆ ನಾಯಿ ಏನಿದೆ, ಅದು ಅಲ್ಲಿ ರಕ್ಷಣೆ ಅಂದರೆ ಬೇರೆ ಬೇರೆ ವನ್ಯಮೃಗಗಳು ಬೇರೆ ಬೇರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಕ್ಷಣೆ ಮಾಡಿದೆ. ಇದು ಈಗ ಸಹಜವಾಗಿ ವೈರಲ್ ಆಗಿರೋದು ನಿಯತ್ತು. ನಮ್ಮಲ್ಲೂ ಕೂಡ ಅನೇಕ ಬಾರಿ ಯಾರಾದರೂ ಮೃತಪಟ್ಟಾಗ ಮನೆ ಯಜಮಾನತಿ ಯಾರೋ ಮೃತಪಟ್ಟಾಗ ಆ ನಾಯಿಗಳಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು ಯಾವ ರೀತಿಯಾಗಿ ಹೇಗೆ ಭಾವುಕತೆಗೆ ಒಳಗಾಗುತ್ತೆ, ಅವುಗಳ ಕಣ್ಣಲ್ಲೂ ಕೂಡ ನೀರು ಬರೋದನ್ನು ನಾವು ಗಮನಿಸಿರ್ತೀವಿ. ಅದೇ ರೀತಿಯಾಗಿ ಇಂಥದ್ದೊಂದು ಘಟನೆ ಇದು. ಹಿಮಾಚಲದ ಚಂಬಾ ಜಿಲ್ಲೆಯ ಬರಮಣಿ ದೇವಸ್ಥಾನದ ಸಮೀಪ ರೀಲ್ಸ್ ಮಾಡೋದಕ್ಕೇನೋ ವೀಕ್ಷಿತ್ ಹಾಗೂ ಆಯುಷ್ ಅಂತ ಅವ್ರು ಹೋಗಿದ್ದರಂತೆ. ಹಿಮಪಾತಕ್ಕೆ ಸಿಲುಕಿಬಿಟ್ಟಿದ್ದಾರೋ. 0 ಡಿಗ್ರಿ ಇತ್ತು, ತಾಪಮಾನ ಇತ್ತು. ಎಲ್ಲವೂ ಆದ ನಂತರ ಈ ನಾಯಿ ಮೃತದೇಹದ ಬಳಿ ನಿಂತ್ಕೊಂಡು ರಕ್ಷಣೆ ನೀಡಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ.